ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಬಂದಿದ್ದಾನೆ. ದ್ವಾರಕಾಪಟ್ಟಣಕ್ಕೆ ಬಂದಾಗ ದ್ವಾರಕೆಯಲ್ಲಿ ಕೃಷ್ಣನ 7 ಜನ ತಾಯಂದಿರು ಇದ್ದಾರೆ. ದೇವಕಿ ಮೊದಲನೇ ಮಗಳು, ಅವಳಲ್ಲದೆ ಇನ್ನು 7 ಜನ ಮಕ್ಕಳಿದ್ದರು. ಅವರೆಲ್ಲರೂ ವಸುದೇವನ ಮಡದಿಯರು. ವಸುದೇವ ಕಶ್ಯಪ. ಆ ಕಶ್ಯಪನಿಗೆ ಅನೇಕ ಜನ ಹೆಣ್ಣಂದಿರು. ಅವರಲ್ಲಿ 3 ಜನ ಬಿಟ್ಟು 10 ಜನ ಭೂಮಿಯಲ್ಲಿ ಅವತಾರ ಮಾಡಿದರು. ಅವರಲ್ಲಿ ಒಬ್ಬಳು ಪೌಂಡ್ರಕ ವಾಸುದೇವನ ತಾಯಿ, ಇನ್ನೊಬ್ಬಳು ಶೃಗಾಲ ವಾಸುದೇವನ ತಾಯಿ, ಮತ್ತೊಬ್ಬಳು ದೇವಕಿ. ಈ 3 ಜನರನ್ನು ಬಿಟ್ಟು 7 ಜನ, 10 ಜನ. ಹೀಗೆ ಆ ಶೃಗಾಲ ವಾಸುದೇವನ ತಾಯಿ ಅವರೆಲ್ಲ ಜಗಳಾಡಿ ದೂರವಾದವರು. ಪೌಂಡ್ರಕ ವಾಸುದೇವನು ಅವನ ತಾಯಿ ಅವರು ಜಗಳಾಡಿ ದೂರ ಬಿಟ್ಟರು. ಅವರು ದಿತಿ ಮತ್ತು ಧನು ಅವರ ಅವತಾರ. ಇವಳು ಅದಿತಿಯ ಅವತಾರ ದೇವಕಿ. ಸ್ವಾಭಾವಿಕವಾಗಿ ದೈತ್ಯರಿಗೂ ಮತ್ತು ಆದಿತ್ಯರಿಗೂ ಅರ್ಥಾತ್ ಅದಿತಿ ಪುತ್ರರಿಗೂ ಜಗಳವಿದೆ. ಆದ್ದರಿಂದ ಆ ಅಕ್ಕ ತಂಗಿಯರಲ್ಲೂ ಒಂದರ್ಥದಲ್ಲಿ ವಿರೋಧವೇ. ಹಾಗಾಗಿ ಆ ದಿತಿ ಧನು ಅವತಾರರಾದ ಶೃಗಾಲ ಪೌಂಡ್ರಕ ವಾಸುದೇವರ ತಾಯಂದಿರು ದೂರವಾಗಿದ್ದರು. ಯಾವಾಗ ದೇವಕಿಯ ವಿವಾಹವಾಯಿತು ಆಮೇಲೆ ದೂರವಾದರು. ಆದ್ದರಿಂದ ಅವರು ದೂರವೇ ಉಳಿದರು. ಇಲ್ಲಿ ಹಾಗಾದರೆ 8 ಜನ ಮಕ್ಕಳು ಇದ್ದರು. ಅವರೆಲ್ಲ ಇಲ್ಲಿ ಮದುವೆಯಾಗಿ ವಸುದೇವನ ಜೊತೆಗೆ ಆನಂದವಾಗಿ ಇದ್ದರು. ಅವರೆಲ್ಲರಿಗೆ ಕೃಷ್ಣ ಪರಮಾತ್ಮ ನಮಸ್ಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಯಾವ ಅಂಶವನ್ನು ನಾವು ಕೇಳಿರುವುದಿಲ್ಲ ಅಂಥ 1-2 ಅಂಶಗಳನ್ನು ಒಂದೊಂದು ಸಲವಾದರೂ ನಾವು ಕೇಳ್ತಾ ಹೋದರೆ ಭಾಗವತದ ಅನೇಕ ಅಂಶಗಳನ್ನು ಸ್ಪರ್ಶ ಮಾಡಿದ ಒಂದು ತೃಪ್ತಿ, ಸಮಾಧಾನ ಇರ್ತದೆ. ಪರಮಾತ್ಮ ಮನೆಯಲ್ಲಿ ಪ್ರವೇಶ ಮಾಡಿದ ಮೇಲೆ ಪತ್ನ್ಯ ಪತಿಂ ಪ್ರೋಷ್ಯ ಗೃಹಾನುಪಾಗತಂ ವಿಲೋಕ್ಯ ಸಂಜಾತ ಮನೋ ಮಹೋತ್ಸವಾ ಉತ್ತಸ್ಥರು ಆರಾತ್ ಸಹಸಾಸನಾಶ್ರಯ. ದೂರದಿಂದ ಬಂದ ಭಗವಂತ ಪರಮಾತ್ಮ ಮನೆಯಲ್ಲಿದ್ದರೂ ಕೂಡ ಪರಮಾತ್ಮ ಊರಿನಿಂದ ಬಂದ ಅಂತನ್ನುವ ಅನುಭವವೂ ಅವರಿಗೆ ಬರ್ತಿತ್ತು. ಯಾವಾಗಲೂ ಭಗವಂತ ರಹೋಗತಃ ಪಾರ್ಶ್ವಗತಃ ತಮ್ಮ ಹತ್ತಿರವೇ ಇರ್ತಿದ್ದ. ಯಾವಾಗಲೂ ಭಗವಂತನ ಜೊತೆಗೆ ಹರಟೆ ಮಾತು ಸಲ್ಲಾಪ ಇವುಗಳಲ್ಲಿ ಅವರು ಭಾಗವಹಿಸ್ತಿದ್ರು. ಆದರೂ ಭಗವಂತ ಊರಿನಿಂದ ಬಂದ ಅಂತನ್ನುವ ಅನುಭವ ಅವರಿಗೆ ಬರ್ತಿತ್ತು ಭಗವಂತನ ಚಿಂತ್ಯ ಮಹಿಮೆಯಿಂದ. ಆಗ ಆ ಭಗವಂತನನ್ನು ನೋಡಿ ಆಸನದಿಂದ ಎದ್ದು ಪರಮಾತ್ಮನನ್ನು ಸ್ವಾಗತ ಮಾಡ್ತಿದ್ರು. ದೂರದಿಂದ ಬಂದಿದ್ದಾನೆ ಅಂತಂದ ತಕ್ಷಣಕ್ಕೆ ಎದ್ದು ನಿಂತು ಸ್ವಾಗತ ಮಾಡು. ಗಂಡ ಬಂದಾಗ ಎದ್ದು ನಿಲ್ಲುವುದು ಹೆಂಡತಿಯ ಕರ್ತವ್ಯ. ಅವಶ್ಯವಾಗಿ ಈ ಕರ್ತವ್ಯವನ್ನು ಪಾಲಿಸಬೇಕು. ನಾಟಕಕ್ಕಾಗಲ್ಲ, ವಾಸ್ತವಿಕವಾಗಿ. ತಮ್ಮ ಆತ್ಮಜೈಹಿ. ಕೃಷ್ಣ ಊರಿನಿಂದ ದೂರದಿಂದ ಬಂದಾಗ ತಮ್ಮ ಮಕ್ಕಳನ್ನು ಕೊಟ್ಟು ಕಳಿಸ್ತಿದ್ರು. ಮಕ್ಕಳು ಅವನನ್ನು ಆಲಿಂಗನ ಮಾಡಿಕೊಳ್ತಿದ್ರು. ಮಕ್ಕಳಿಂದ ಮಡದಿಯರು ಕೃಷ್ಣನನ್ನು ಆಲಿಂಗನ ಮಾಡಿಕೊಳ್ತಾ ಇದ್ದರು. ಅರ್ಥಾತ್ ಮಡದಿಯರು ಮಕ್ಕಳಿಂದ ಆಲಿಂಗನ ಮಾಡಿಕೊಂಡ್ರೆ ಅವರೇ ಆಲಿಂಗನ ಮಾಡಿಕೊಂಡಷ್ಟು ಅವರಿಗೆ ಆನಂದ. ಕಣ್ಣಿನಿಂದ ಆಲಿಂಗನ ಮಾಡಿಕೊಳ್ತಿದ್ರು. ಕಣ್ತುಂಬ ದೇವರನ್ನು ಕಾಣ್ತಿದ್ರು. ಅಂತರಾತ್ಮನ ತಮ್ಮ ಮನಸ್ಸಿನಿಂದ. ಆದರೆ ಗಂಭೀರ ಭಾವಾಹ, ಗಂಭೀರವಾಗಿರ್ತಿದ್ರು. ಹಾಗಾಗಿ ಹುಚ್ಚುಚ್ಚು ವ್ಯವಹಾರವನ್ನು ಮಾಡ್ತಿರಲಿಲ್ಲ. ಆ ಭಗವಂತ ಯಾವಾಗಲೂ ಪಾರ್ಶ್ವಗತಃ ರಹೋಗತಃ ಹತ್ತಿರದಲ್ಲಿದ್ದವ ಎಂಬುದಾಗಿ ಸತತವಾಗಿ ಅವನನ್ನು ನೋಡ್ತಿದ್ರೂ ಕೂಡ ಅವನ ಬಗ್ಗೆ ಬೇಸರ ಬರ್ತಿರಲಿಲ್ಲ. ವಿಲಕ್ಷಣನಾದ ಗಂಡ. ಯಾವ ಗಂಡಂದಿರು ಯಾವ ಹೆಂಡತಿಗೂ ಈ ತರಹ 70ನೆಯ 80ನೆಯ 90ನೆಯ ವಯಸ್ಸಿಗೂ ಅಪರೂಪ ಆಗುವುದಿಲ್ಲ. 2 ವರ್ಷ 3 ವರ್ಷ ಅದಾದಮೇಲೆ ನಿವಾಳಿಸಿ ಹಾಕ್ತಾರೆ. ಕೃಷ್ಣ ಹಾಗಲ್ಲ, 100ನೇ ವರ್ಷಕ್ಕೂ ಅಪರೂಪನಾಗಿದ್ದ. ಅದು ಭಗವಂತನ ಮಹಿಮೆ. ಅನಾದಿ ಕಾಲದಿಂದ ನೋಡ್ತಾ ಬಂದಿರುವ ಲಕ್ಷ್ಮೀದೇವಿಗೆ ಭಗವಂತ ನವಂ ಆಗಿರುವಾಗ ಇಂದು ನಿನ್ನೆ ಮೊನ್ನೆ ಮದುವೆಯಾದ ಈ 16,100 ಜನರಿಗೆ ಭಗವಂತ ಅಪರೂಪನಾಗುವುದೇನು ಹೆಚ್ಚು. ಯದ್ಯಪ್ಯಸೌ ಪಾರ್ಶ್ವಗತೋ ರಹೋಗತಸ್ತಾಸಂ ತಥಾಪ್ಯಂಘ್ರಿಯುಗಂ ನವಂ
ಭಗವಂತನ ಮುಖವಲ್ಲ, ಪರಮಾತ್ಮನ ಅಂಗಾಂಗಗಳಲ್ಲ, ಪರಮಾತ್ಮನ ಪಾದ, ಒಂದೊಂದು ಪಾದವೂ ಕೂಡ ಪರಮಾತ್ಮನದು ನವಂ, ಹೊಸದು ಹೊಸದು ಹೊಸದು. ಇಷ್ಟು ಅದ್ಭುತವಾಗಿ ತೋರ್ತು ಭಗವಂತನದು. ಈ ಎಲ್ಲ ಸ್ತ್ರೀಯರು ಹೊಸದನ್ನು ನೋಡ್ತಿದ್ರು, ಹೊಸದನ್ನು ಕಾಣ್ತಿದ್ರು, ಹೊಸದನ್ನು ತಿಳಿತಿದ್ರು. ಆದರೆ ಅನಾದಿ ಕಾಲದಿಂದ ಲಕ್ಷ್ಮೀದೇವಿ ಪರಮಾತ್ಮನೊಟ್ಟಿಗಿದ್ದರೂ ಕೂಡ ಪರಮಾತ್ಮನ ಹೊಸ ಹೊಸ ಜ್ಞಾನ ಬರ್ತದೆ ಅಂತ ಲಕ್ಷ್ಮೀದೇವಿಗೆ ಹೇಳುವ ಒಂದು ಪ್ರವಾದವಿದೆ. ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರು ಅದನ್ನು ಒಪ್ಪುವುದಿಲ್ಲ. ಭಗವಂತನ ಅಚಿಂತ್ಯ ಅದ್ಭುತವಾದ ಶಕ್ತಿಯಿಂದ ಹೊಸ ಜ್ಞಾನ ಬರದಿದ್ದರೂ ಹೊಸದಾಗಿ ತೋರ್ತದೆ, ಅಷ್ಟು ಮಾತ್ರ ಸತ್ಯ ಎಂಬುದಾಗಿ ಇದೊಂದು ಮಹತ್ವದ ಒಂದು ಪ್ರಮೇಯವನ್ನು ನಾವಿಲ್ಲಿ ಈ ಸಂದರ್ಭದಲ್ಲಿ ತಿಳಿವೆ. ಯಾಕೆಂದರೆ ಲಕ್ಷ್ಮೀದೇವಿ ಅನಾದಿ ನಿತ್ಯಳಾಗಿ ಮುಕ್ತಳಾಗಿದ್ದಾಳೆ. ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ಜ್ಞಾನ ಬೆಳೆಯೋದು ಸಾಧ್ಯವಿಲ್ಲ. ಜ್ಞಾನ ಬೆಳೆಯೋದು ಅಂತನ್ನುವ ಮಾತೇ ಮುಕ್ತರಿಗಿಲ್ಲ. ಮುಕ್ತರು ಬೆಳೀತಾರೆ ಅಂತಾದರೆ ಅದಕ್ಕೆ ಯಾವಾಗ ಇತಿ ಯಾವಾಗ ಮಿತಿ ಇಲ್ಲವೇ ಇಲ್ಲ. ಆದ್ದರಿಂದ ಸರ್ವಥಾ ಮುಕ್ತರಿಗೆ ಅಭಿವೃದ್ಧಿ ಇಲ್ಲ. ಜ್ಞಾನದ, ಆನಂದದ, ಯಾವ ಸಾಧನದ ಅಭಿವೃದ್ಧಿ ಇಲ್ಲ. ಹಾಗಾದರೆ ಸ್ಥಿತಾಸ್ಯು ಪ್ರಾಪ್ಯ ಕೇಶವಂ, ದೇವರನ್ನು ಯಾವಾಗ ಹೊಂದುತ್ತಾರೋ, ಹೊಂದಿದಾಗ ಅದು ಅವರ ಚರಮ ಸೀಮೆ, ಅವರ ಯೋಗ್ಯತೆಯ ಪರಮಾವಧಿ, ಅದು ಮುಗಿದೋಯ್ತು. ಅದರ ಮೇಲೆ ಭಗವಂತನಿಂದ ಹೆಚ್ಚಿಗೆ ಅನುಗ್ರಹ ಪಡೆಯುವುದಿಲ್ಲ, ಹೆಚ್ಚಿಗೆ ಜ್ಞಾನ ಆನಂದಗಳನ್ನು ಹೊಂದುವುದಿಲ್ಲ, ಏನಿಲ್ಲ ಹೆಚ್ಚಿನದು. ಅದನ್ನೇ ನವಂ ನವಂ ನೂತನಾತ್ ನೂತನಂ ಅಲಂಬುದ್ಧ್ಯಾಸ್ಪದಂ ನ ಭವತೀತಿ ಯಾವತ್. ಅಲಂಬುದ್ಧ್ಯಾಸ್ಪದವಾಗಿ ಸಾಕು ಅಂತ ಅನಿಸುವ ಹೊತ್ತೇ ಬರಲಿಲ್ಲ ಭಗವಂತನ ಜೊತೆಗಿರುವಾಗ. ಹೀಗೆ ಭಗವಂತನ ವಿಚಿತ್ರವಾದಂತಹದ್ದು. ಭಗವಂತನು 16,000 ಜನರನ್ನು ಮದುವೆಯಾದ ಅಂತ ಹೇಳಿ ಭಗವಂತ ಸ್ತ್ರೈಣ, ಸ್ತ್ರೀ ಕಾಮುಕ, ತುಂಬ ಅದರಲ್ಲಿ ಆಸಕ್ತಿ ಇತ್ತು ಅಂತ ತಿಳಿಬೇಡಿ. ಉದ್ದಾಮ ಭಾವ, ನಾನಾ ವಿಧವಾದ ಉತ್ಕೃಷ್ಟವಾದ ಶೃಂಗಾರ, ಹಾಗೂ ಪಿಶುನ ಸೂಚಕವಾದಂಥ, ಅದನ್ನು ಸೂಚಿಸ್ತಕ್ಕಂತಹ ಸುಲಕ್ಷಣವಾದ ಸುಂದರವಾದ ನಾನಾ ವಿಧವಾದ ಹಾಸ, ನಾಚಿಕೆ ಇತ್ಯಾದಿಗಳಿದ್ದರೂ ಭಗವಂತನಿಗೆ ಎಂದೆಂದಿಗೂ ಉದ್ದಾಮ ಭಾವ ಪಿಶುನಾಮಲ ವಲ್ಗುಹಾಸ ವ್ರೀಡಾವಲೋಕ ವಿಹತೋ ಮದನೋಪಿ ಯಾಸಾಂ ಸಮ್ಮುಹ್ಯ ಚಾಪ ಮಜಹತ್ ಪ್ರಮದೋತ್ತಮಸ್ತಾಹ. ಆ ಭಗವಂತನ ಮಡದಿಯರು ಯಾರೂ ಆ ಭಗವಂತನಿಗೆ ಕಾಮ ಪೀಡಿತನಾಗಿ ಮಾಡುವುದು ಸಾಧ್ಯವಾಗಲಿಲ್ಲ. ಯಸ್ಯೇಂದ್ರಿಯಂ ವಿಮಥಿತು ಕೋಹಕೈರ್ ನಶೇಕು. ಭಗವಂತ ಎಂದೆಂದಿಗೂ ಕಾಮಪೀಡಿತನಾಗದೆ ಪರಮಾತ್ಮ ಇದ್ದ. ಎಲ್ಲ ಸ್ತ್ರೀಯರಿಗೆ ಆನಂದವನ್ನು ಕೊಡುತ್ತಿದ್ದ. ಆದರೆ ಭಗವಂತ ತಾನು ಇನ್ನೊಬ್ಬ ಸ್ತ್ರೀಯರಿಂದ, ಯಾವ ಹೆಣ್ಣಿನಿಂದಲೂ ಸ್ವಯಂ ಲಕ್ಷ್ಮೀದೇವಿಯಿಂದಲೇ ಭಗವಂತ ಮುಗ್ಧನಾಗಲಿಲ್ಲ, ಮೋಹಿತನಾಗಲಿಲ್ಲ. ಇನ್ಯಾವ ಈ ಸಾಮಾನ್ಯ ಅಗ್ನಿಪುತ್ರರೇ ಸ್ತ್ರೀಯರಾಗಿ ಬಂದದ್ದರಿಂದ ಅವರಿಂದ ಏನು ಮೋಹಿತನಾಗಬೇಕು ಪರಮಾತ್ಮ? ಎಂದೆಂದಿಗೂ ಮೋಹಿತನಲ್ಲ. ಹಾಗಾದರೆ ಪರಮಾತ್ಮ ಸ್ತ್ರೀ ಪ್ರಧಾನ, ಸ್ತ್ರೀ ಮೋಹಿತ ಎಂದು ಜನ ಹೇಳ್ತಾರಲ್ಲ, ಅಂದರೆ ಆತ್ಮೋಪಮ್ಯನ, ತಾವು ಹಾಗೆ ಸ್ತ್ರೀ ಮೋಹಿತರು, ಸ್ತ್ರೀ ವಂಚಿತರು, ಸ್ತ್ರೀ ಜಿತರು. ಆದ್ದರಿಂದ ತಾವು ಸ್ತ್ರೈಣರಾದದ್ದರಿಂದ ತಮ್ಮ ಸಾಮ್ಯವನ್ನು ಭಗವಂತನಲ್ಲಿ ತಿಳಿದು ಆರೋಪ ಮಾಡಿ ಅವರನ್ನು, ಪರಮಾತ್ಮನನ್ನು ಸ್ತ್ರೈಣ ಎಂದು ತಿಳಿತಾರೆ. ಮನ್ಯತೆ ತನ್ಮಯಂ ಲೋಕೋ ಹ್ಯಸಂಗಮಪಿ ಸಂಗಿನಂ ಆತ್ಮೋಪಮ್ಯೇನ ಮನುಜಂ ಪ್ರವಣ್ಮಾನ ಮತೋಬುಧ. ಪರಮಾತ್ಮನ ಭಗವಂತನನ್ನು ನಂಬಿದಂತಹ ಜನರ ಜ್ಞಾನ, ಆ ಜ್ಞಾನವುಳ್ಳ ಜನರೇ ಈ ತರಹ ಆಸಕ್ತರಾಗುವುದಿಲ್ಲ ಎಂದ ಮೇಲೆ ಆ ಭಗವಂತನಿಗೆ ಎಂದಾದರೂ ಸ್ತ್ರೈಣತ್ವ ಬರುವುದುಂಟೆ? ಪರಮಾತ್ಮನ ಅನಂತ ಗುಣಪೂರ್ಣತ್ವವನ್ನು ತಿಳಿಯದಂತಹ ಅಜ್ಞಾನಿಗಳು ಆ ಸರ್ವೋತ್ತಮನಾದ ಭಗವಂತನನ್ನು ತಮ್ಮ ತಮ್ಮ ಬುದ್ಧಿಗೆ ಅನುಗುಣವಾಗಿ ದೇವರನ್ನು ತಿಳಿದರೆ ಹೊರತು ಭಗವಂತ ವಾಸ್ತವಿಕವಾಗಿ ಏನಿದ್ದ ಅನ್ನುವುದನ್ನು ತಿಳಿಲಿಲ್ಲ. ಧರ್ಮರಾಜ ಭೂಮಿಯನ್ನು ಕಾಪಾಡ್ತಾ ಇದ್ದಾನೆ. ಇಲ್ಲಿಯವರೆಗೆ ಒಂದು ನಾವು ಗಮನದಲ್ಲಿಟ್ಕೋಬೇಕು, 15 ವರ್ಷಗಳು ಕಳೆದಿವೆ. ಧರ್ಮರಾಜ ಭೂಮಿಯನ್ನು ಪಾಲನ ಮಾಡುವುದು ಆರಂಭ ಮಾಡಿ 15 ವರ್ಷಗಳು ಕಳೆದಿವೆ. 3 ವರ್ಷಕ್ಕೆ 1 ಅಶ್ವಮೇಧ ಯಾಗದಂತೆ 5 ಅಶ್ವಮೇಧ ಯಾಗವನ್ನು ಮಾಡಿಸಿದ. ಹಾಗಾಗಿ 15 ವರ್ಷಗಳಾಯಿತು. ಈ 15 ವರ್ಷಗಳಾದ ಮೇಲೆ ಪರಮಾತ್ಮ ಭಗವಂತ ಮನೆಗೆ ಹೋದ ಅಂತನ್ನಿ. ಆಗ ಧೃತರಾಷ್ಟ್ರ, ವಿದುರ, ಕುಂತಿ, ಗಾಂಧಾರಿ ಈ 4 ಜನರು ಕೂಡ
ತಾವೂ ತಪಸ್ಸಿಗೆ ಹೋಗಬೇಕು ಅಂತ ಅನ್ಕೋತಾರೆ. ಆ ಕಥೆ ಮಧ್ಯದಲ್ಲಿ ಬರಬೇಕಾದದ್ದುಂಟು. ಅದರ ಮಧ್ಯದಲ್ಲಿ ಪರೀಕ್ಷಿತ್ ರಾಜ ಹುಟ್ಟಿದ ಇತ್ಯಾದಿ ಮಾತುಗಳನ್ನು ಹೇಳ್ತಾರೆ. ಅದ್ಭುತವಾದಂತಹ ಅವನ ಜಾತಕ, ಅದರ ಫಲ, ಅವನ್ನೆಲ್ಲವನ್ನು ಬ್ರಾಹ್ಮಣರು ತಿಳಿಸ್ತಾರೆ. ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಅಂತ ಹೇಳಿ ಅಶ್ವಮೇಧ ಯಾಗದ ವರ್ಣನೆಯನ್ನು ಮಾಡಿ ಮುಂದೆ ಹೇಳುವಂಥದ್ದೇನು ಅಂತಂದರೆ, ವಿದುರ ಆ ಸಂದರ್ಭದಲ್ಲಿ ಬರ್ತಾನೆ ಅಂತ ಹೇಳ್ತಾರೆ. ವಿದುರ ಬರೋದು ಅಂದರೆ ಎಲ್ಲಿಂದ ಬರೋದು? ವಿದುರ ಬರೋದು ಯುದ್ಧದ ಸಂದರ್ಭದಲ್ಲಿ, ಯುದ್ಧಕ್ಕಿಂತಲೂ ಪೂರ್ವದಲ್ಲಿ ಧೃತರಾಷ್ಟ್ರನ ಜೊತೆಗೆ ಮಾತಾಡ್ತಾ ಇರುವಾಗ ವಿದುರ ಬಹಳ ಕಠೋರವಾಗಿ ದುರ್ಯೋಧನಾದಿಗಳು ಮಾಡುವುದು ಇದು ತಪ್ಪು, ಅವುಗಳಿಗೆ ನೀನು ಅನುಮತಿಯನ್ನು ಕೊಡಬೇಡ, ಕೊಟ್ಟರೆ ನಿನಗೆ ಅನರ್ಥವಾಗತ್ತೆ ಅಂತ ಹೇಳಿ ಬೈತಾ ಇರುವಾಗ ದುರ್ಯೋಧನ ಬರ್ತಾನೆ. ಅದನ್ನು ಕೇಳಿ ಅವನು ನಿಂದೆ ಮಾಡ್ತಾನೆ. ನಾವು ಕೊಟ್ಟ ಅನ್ನದಿಂದ ಬೆಳೆದ ಈ ವಿದುರ ನಮ್ಮನ್ನೇ ನಿಂದಿಸಿ ಪಾಂಡವರನ್ನು ಪೋಷಿಸ್ತಾನಲ್ಲ, ಆದ್ದರಿಂದ ಸರ್ವತಾ ತಪ್ಪು, ಇವನನ್ನು ಯಾಕಿಲ್ಲಿ ಇಟ್ಕೋಬೇಕು, ಹೋಗಲಿ ಇವನನ್ನು ಗಡಿಪಾರು ಮಾಡಿ ಅಂತಂದಾಗ ತಕ್ಷಣಕ್ಕೆ ವಿದುರ ತಾನೇ ತಿಳಿದು ತನ್ನ ಧನುಸ್ಸನ್ನು ಇಟ್ಟು ಹೊಸ್ತಿಲಿನ ಮೇಲೆ ಇಟ್ಟು ವಿದುರ ತೀರ್ಥಯಾತ್ರೆಗೆ ಹೋಗಿಬಿಡ್ತಾನೆ. ತೀರ್ಥಯಾತ್ರೆಗೆ ಹೋದವ ಯುದ್ಧ ಮುಗಿದಾದ ಮೇಲೆ ಎಷ್ಟೋ ದಿನಗಳವರೆಗೆ ಬರುವುದಿಲ್ಲ, ಬಹಳ ದಿನವಾದ ಮೇಲೆ ಬರ್ತಾನೆ. ಆ ವಿದುರ ಅವನನ್ನು ಸ್ವಾಗತ ಮಾಡ್ತಾರೆ. ಕರೆದು ಅವನನ್ನು ನಾನಾ ವಿಧವಾದ ರೀತಿಯಲ್ಲಿ ಸ್ವಾಗತ ಸತ್ಕಾರವಾಗ್ತದೆ. ಆ ವಿದುರ ಧೃತರಾಷ್ಟ್ರನಿಗೆ, ಅಣ್ಣನಿಗೆ, ನಿನ್ನ ಮಕ್ಕಳನ್ನಂತೂ ಕಳೆದುಕೊಂಡು ಪಾಂಡವರ ವಿರೋಧವನ್ನಂತೂ ಅತಿಶಯವಾಗಿ ಮಾಡಿದೆ, ಬೆಂಕಿ ಕೊಟ್ಟು ವಿಷ ತಿನ್ನಿಸಿದಿ, ಯುದ್ಧವಾಡಿದಿ, ಇಲ್ಲದಂತೆ ಮಾಡಿದಿ, ಹೆಣ್ಣು ಮಕ್ಕಳನ್ನು ಅವಮಾನ ಮಾಡಿದಿ, ಇತ್ಯಾದಿ ಇತ್ಯಾದಿ. ಇಷ್ಟೆಲ್ಲ ಮಾಡಿ ಆದ ಮೇಲೆ ಅದೇ ಭೀಮನ ಬಾಹುಬಲದಿಂದ ಸತ್ತು ನಿನ್ನ ಮಕ್ಕಳು ಪಿಂಡವಾಗಿದ್ದಾರೆ. ಇಂಥ ಸಂದರ್ಭದಲ್ಲಿಗೂ ಮತ್ತೆ ಮತ್ತೆ ಜೀವನದಲ್ಲಿ ಆಶೆಯನ್ನು ಇಟ್ಕೊಂಡು ಭೂಮಿಯಲ್ಲಿ ಒದ್ದಾಡ್ತಾ ಇದೆಯಾ, ಬಿಟ್ಟು ಹೋಗು ತಪಸ್ಸಿಗೆ ಅಂತ ಹೇಳಿ ಸಾಕಷ್ಟು ಬೈತಾರೆ. ಅಹೋ ಮಹೀಯಸಿ ಜಂತೋಹೋ ಜೀವಿತಾಶಾಯ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ್. ನಾಯಿಯಂತೆ ತಿಂತಾ ಇದ್ದೀಯಲ್ಲೋ ಧೃತರಾಷ್ಟ್ರ, ಯಾಕಿದು, ಬಿಡು ಇದನ್ನು ಅಂತ ಹೇಳಿ ಬೈದು ಹೇಳಿದಾಗ, ಗತಸ್ವಾರ್ಥಮಿಮಂ ದೇಹಂ, ಒಂದು ವನಪ್ರಸ್ಥನಾಗಬೇಕು, ಇನ್ನೂ ಸಾಮರ್ಥ್ಯ ಹೆಚ್ಚಿದ್ರೆ, ಮನೋಬಲ ಹೆಚ್ಚಿದ್ರೆ ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಳ್ಬೇಕು, ದೇವರ ಧ್ಯಾನವನ್ನು ಮಾಡಬೇಕು. ನಿನಗೆ ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕಾಗುವುದಿಲ್ಲ, ಬಿಟ್ಟು ಬಿಡು, ವನಪ್ರಸ್ಥನಾಗಿರು, ತಪಸ್ಸನ್ನು ಮಾಡಿಕೊ ಅಂದಾಗ ಧೃತರಾಷ್ಟ್ರ ನಾನು ತಪಸ್ಸು ಮಾಡ್ತೇನೆ ಅಂತ ಹೊರಡ್ತಾನೆ. ಧರ್ಮರಾಜ ಬೇಡ, ನಿನಗಾಗಿ ನಿನ್ನ ಪಾಲಿಗಾಗಿ ನಾವು ಆ ಕಾಡಿಗೆ ಹೋಗ್ತೇವೆ, ನೀನೇ ರಾಜ್ಯವನ್ನು ಆಳು ಅಂತಂತಾನೆ. ಹೇಗಿದೆ ನೋಡಿ. ಆಗ ವೇದವ್ಯಾಸ ದೇವರು ಬಂದು ಹೇಳುತ್ತಾರೆ, ಅಲ್ಲ, ನಿಮ್ಮೆಲ್ಲರ ವಿರೋಧವನ್ನು ಮಾಡಿ ಧರ್ಮದ ವಿರೋಧ ಮಾಡಿದ್ದಕ್ಕಾಗಿ ಮಹಾಪಾಪವನ್ನು ಕಟ್ಟಿಕೊಂಡಿದ್ದಾನೆ. ದುರ್ಯೋಧನಾದಿಗಳಂತಹ ಕಲ್ಯಾದಿ ದೈತ್ಯರನ್ನು ಪೋಷಿಸಿದ್ದಕ್ಕಾಗಿ ಮಹಾ ಅನರ್ಥವಾಗಿದೆ ಅವನಿಗೆ. ಅದನ್ನೆಲ್ಲ ಕಳೆದುಕೊಳ್ಳಬೇಕಾದರೆ ಅವನು ತಪಸ್ಸು ಮಾಡಲೇಬೇಕು, ಇಲ್ಲದೇ ಇದ್ದರೆ ತನ್ನ ಮೂಲ ರೂಪವನ್ನು ಸೇರುವುದಿಲ್ಲ. ಆದ್ದರಿಂದ ಅವನ ತಪಸ್ಸಿಗೆ ಹೋಗಬೇಕು. ತಪಸ್ಸು ಮಾಡಿ ಗತಕಿಲ್ಬಿಷಃ ಎಲ್ಲ ಪಾಪವನ್ನು ಕಳೆದುಕೊಂಡು ಉದ್ಧಾರವಾಗಬೇಕು ಅಂತ ವೇದವ್ಯಾಸ ದೇವರು ಒಪ್ಪಿಸಿದಾಗ ಧರ್ಮರಾಜ ಒಪ್ತಾನೆ. ಆಗ ಅವರು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಾಗ ಏನಾಗ್ತದೆ, ವಿಚಿತ್ರವಾಗ್ತದೆ. ನಾನಾ ವಿಧವಾದಂತಹ ಘಟನೆಗಳಲ್ಲಿ ಆ ವಾಕ್ಯಗಳ ಅರ್ಥಗಳೆಲ್ಲ ವಿಚಾರವನ್ನು ಶ್ರೀಮದಾಚಾರ್ಯರು ಮಾಡ್ತಾರೆ. ನಾವು ಬಹಳ ದೀರ್ಘಕ್ಕೆ ಹೋಗುವುದು ಬೇಡ. ಆದರೆ ನಿತ್ಯದಲ್ಲಿ ಧರ್ಮರಾಜ ತನ್ನ ನಿತ್ಯಕರ್ಮವನ್ನು ಅನುಷ್ಠಾನ ಮಾಡಿ ಪೂಜಾದಿಗಳನ್ನು, ಸಂಧ್ಯಾವಂದನಾದಿಗಳನ್ನೆಲ್ಲ ಮುಗಿಸಿಕೊಂಡು ಬಂದು ಧೃತರಾಷ್ಟ್ರ ಗಾಂಧಾರಿ ಕೂಡುವ ಸ್ಥಳಕ್ಕೆ ಬಂದು ನಮಸ್ಕಾರ ಮಾಡ್ತಿದ್ದ. ನಮಸ್ಕಾರ ಮಾಡ್ತಾ ಇರುವಾಗ ಅವರು ಎಲ್ಲೇ ಇದ್ದರೂ, ಕಾಡಿನಲ್ಲಿದ್ದರು, ಬದರಿಕಾಶ್ರಮದಲ್ಲಿ. ಆದರೂ ಅವರ ದರ್ಶನ ಇವನ ಮನಸ್ಸಿನಲ್ಲಿ ಬರ್ತಿತ್ತು. ಅದನ್ನು ನೋಡಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದಂತೆ ಮಾಡಿ ತನ್ನ ಮುಂದಿನ ಕಾರ್ಯಕ್ಕೆ ತೊಡಗುತ್ತಿದ್ದ. ಒಂದು ದಿವಸ
ಅವರು ಕಾಣಿಸ್ಲಿಲ್ಲ. ಕಾಣಿಸದೇ ಇದ್ದಾಗ ನಾರದರಿಗೆ ಕೇಳ್ತಾನೆ. ನಾರದರು ಹೇಳ್ತಾರೆ, ಆ ಮೂವರು ಸತ್ತು ಹೋದರು. ಇದು ಅವರು ಕಾಡಿಗೆ ಹೋಗಿ ಆದ ಮೇಲೆ 3 ವರ್ಷಕ್ಕೆ ನಡೆದ ಘಟನೆ. ಅಂದರೆ 3 ವರ್ಷದವರೆಗೆ ಕಾಡಿನಲ್ಲಿ ಇದ್ದಾರೆ. ಇದರಲ್ಲಿ ಒಂದು ಅಂಶವನ್ನು ನಾವು ತಿಳಿಬೇಕಾದದ್ದು, 15 ವರ್ಷದವರೆಗೆ ಯಜ್ಞವಾದ ಮೇಲೆ ವಿದುರನಿಂದ ಸಹಿತರಾಗಿ ಧೃತರಾಷ್ಟ್ರಗಳು, ಗಾಂಧಾರಿ, ಕುಂತಿಯರು ಹೋಗಿ ಕಾಡಿಗೆ ಹೋಗ್ತಾರೆ. ವನಪ್ರಸ್ಥದಿಂದ ವಾಸವಾಗಿರ್ತಾರೆ. ಇರುವಾಗ ಒಂದು ಕುಟಜ, ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಗುಡಿಸಲು ಮಾಡಿಕೊಂಡು ಇರ್ತಾರೆ. ಅವರನ್ನು ಭೇಟಿಯಾಗಬೇಕು ಅಂತ ಪಾಂಡವರೆಲ್ಲರೂ ಹೋಗ್ತಾರೆ. ಕಾಡಿನಲ್ಲಿರುವಾಗ ಪಾಂಡವರು ಭೇಟಿಯಾಗಲಿಕ್ಕೆ ಹೋದಾಗ ಧರ್ಮರಾಜನನ್ನು ಭೇಟಿಯಾಗಿ ಆದಾಗ ವಿದುರ ಆ ಧರ್ಮರಾಜನ ಜೊತೆಗೆ ಐಕ್ಯವನ್ನು ಹೊಂದಿಬಿಡ್ತಾನೆ. ವಿದುರ ಐಕ್ಯವನ್ನು ಹೊಂದುತ್ತಾನೆ. ಆ ವಿದುರನ ದೇಹವನ್ನು ಸಂಸ್ಕಾರ ಮಾಡಿಬಿಡ್ತಾನೆ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ 3 ಜನ ಉಳಿದಿರ್ತಾರೆ. 3 ವರ್ಷವಾದ ಮೇಲೆ ಆಗ ಅವರೂ 3 ಜನ ಕಾಣುವುದಿಲ್ಲ. ನಾರದರಿಗೆ ಕೇಳಿದಾಗ ನಾರದರು ಹೇಳಿದರು, ಸತ್ತೋದರು, 3 ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಈ ಮಾತು ಸ್ವಲ್ಪ ನಾವು ಲೆಕ್ಕ ಹಾಕಿದಾಗ ಸರಿಯಾಗಿ ಯುದ್ಧವಾಗಿ 18ನೇ ವರ್ಷಕ್ಕೆ ಈ ಘಟನೆ ನಡೀತದೆ. 18ನೇ ವರ್ಷಕ್ಕೆ ಈ ಘಟನೆ ಅಂದರೆ ಧರ್ಮರಾಜ ಯಜ್ಞ ಮಾಡಿದ್ದು 15 ವರ್ಷ, 3 ವರ್ಷ ಯಜ್ಞವಿಲ್ಲ, ರಾಜ್ಯಪಾಲನೆ ಮಾಡ್ತಾ ಇದ್ದಾರೆ. ಇವರು ಕಾಡಿಗೆ ಹೋಗಿದ್ದಾರೆ. ಅದೆಲ್ಲ ಮುಗಿದಾಗ 18 ವರ್ಷವಾಯಿತು. ಧೃತರಾಷ್ಟ್ರ ಹಾಗೂ ಗಾಂಧಾರಿ, ಕುಂತಿಯರು ಯಾವಾಗ ಸಾಯ್ತಾರೋ ಆಗ ಶ್ರೀಕೃಷ್ಣ ಪರಮಾತ್ಮ ತಾನು ಯಜ್ಞವನ್ನು ಮಾಡುವುದಕ್ಕೆ ಆರಂಭಿಸ್ತಾನೆ. 12 ವರ್ಷದ ಯಜ್ಞವನ್ನು ಮಾಡ್ತಾನೆ. 12 ವರ್ಷದ ಯಜ್ಞವನ್ನು ಮಾಡಿದರೆ 18, 12, 30 ವರ್ಷ. 30 ವರ್ಷಗಳ ಕಾಲ ಮುಗೀತದೆ. 30 ವರ್ಷಗಳ ಕಾಲ ಮುಗೀತದೆ. ಆಗ 30 ವರ್ಷಗಳ ಕಾಲ ಮುಗಿದಾಗ ಮುಂದೆ ಇನ್ನು 6.5 ವರ್ಷ, ಹೆಚ್ಚು ಕಡಿಮೆ 7 ವರ್ಷ ಮುಂದೆ ತಳ್ಳಬೇಕು, ಮುಂದೆ ದಾಟಬೇಕು ಅಂತನ್ನುವುದಕ್ಕಾಗಿ ಕೃಷ್ಣ ಕಾಲವನ್ನು ಪ್ರತೀಕ್ಷಿಸ್ತಾ ಇರ್ತಾನೆ. ಅಂದರೆ ದೇವರು ಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಿ ಪರಂಧಾಮಕ್ಕೆ ಹೋದದ್ದು 106 ವರ್ಷ 6 ತಿಂಗಳು ಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ಕಾಣುವಂತೆ ಇದ್ದ. 106 ವರ್ಷ 6 ತಿಂಗಳು. 6 ತಿಂಗಳವರೆಗೆ ಭಗವಂತ ಭೂಮಿಯಲ್ಲಿ ಇದ್ದದ್ದರಿಂದ ಒಟ್ಟಾರೆ 106 ವರ್ಷ 6 ತಿಂಗಳು ಪರಮಾತ್ಮನ ಪ್ರತ್ಯಕ್ಷವಾಗಿ ಇಲ್ಲಿ ಇರುವುದು. ಹೆಚ್ಚು ಕಡಿಮೆ ಅರ್ಜುನನಿಗೂ ಇಷ್ಟೇ 106 ವರ್ಷ. ಭೀಮಸೇನ ದೇವರಿಗೆ 107 ವರ್ಷ ಅಥವಾ 7.5 ವರ್ಷ, ಅವನಿಗೆ 7 ವರ್ಷ. ಧರ್ಮರಾಜನಿಗೆ 108 ವರ್ಷ. 108 ವರ್ಷಕ್ಕೆ ಧರ್ಮರಾಜ ಪರಂಧಾಮಕ್ಕೆ ಹೋದ. 7 ವರ್ಷಕ್ಕೆ ಭೀಮ, 106 ವರ್ಷಕ್ಕೆ ಅರ್ಜುನ, 106.5 ವರ್ಷಕ್ಕೆ ಕೃಷ್ಣ. ಹೀಗೆ ಅವರವರು ಪರಂಧಾಮಕ್ಕೆ ಹೋದ ಕಾಲವನ್ನು ನಾವಿಲ್ಲಿ ತಿಳಿಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ಯಾರಿಗೆ ರಿಸರ್ಚ್ ಮೈಂಡ್ ಇದೆ ಅವರಿಗೆ ಅವಶ್ಯಕವಾದ ವಿಷಯಗಳು ಇಲ್ಲಿ ಬರ್ತದೆ. ಅವರು ಧೃತರಾಷ್ಟ್ರಾದಿಗಳು ಅವರೆಲ್ಲ ಕಾಡಿನಲ್ಲಿ ಇರುವಾಗ 3 ಹೊತ್ತು ಸ್ನಾನ, ಅಗ್ನಿಹೋತ್ರಾದಿ ಕರ್ಮಗಳು, ನೀರು ಕುಡಿದು ಬದುಕಿದ್ದು, ಕಣ್ಣಿಲ್ಲ ಹಾಗೆಯೇ ಬದುಕಿದ್ರು. ಅವನು ಮಾಡಿದ್ದೇನು ಅಂತಂದರೆ ಅದಕ್ಕೆ ಹೇಳ್ತಾರೆ, ಇಡೀ ಜಗತ್ತನ್ನು, ಲಕ್ಷ್ಮ್ಯಾದಿ ದೇವತೆಗಳ ಸಮಸ್ತವಾದ ಪ್ರಪಂಚ, ಇಂದ್ರಾದಿ ದೇವತೆಗಳನ್ನೆಲ್ಲ ಉಮಾದೇವಿಯಲ್ಲಿ ಲಯವಾಗತ್ತೆ ಅಂತ ಚಿಂತನೆ ಮಾಡಿ ಉಮಾದೇವಿ ರುದ್ರದೇವನ ಲಯವನ್ನು ಹೊಂದುತ್ತಾಳೆ. ರುದ್ರದೇವರು ಸರಸ್ವತಿ ದ್ವಾರ ಬ್ರಹ್ಮದೇವರಲ್ಲಿ ಲಯವನ್ನು ಹೊಂದುತ್ತಾರೆ. ರುದ್ರ ಎಂಬ ಶಬ್ದಕ್ಕೆ ಶೇಷ ಅಂತ ಅರ್ಥ, ಇದು ಸ್ಪಷ್ಟ. ಹಾಗಾಗಿ ಆ ವಿಜ್ಞಾನಾತ್ಮನಿ ಸಂಯೋಜ್ಯ, ಆ ವಿಜ್ಞಾನಾತ್ಮ ಎಂದರೆ ಬ್ರಹ್ಮದೇವರು. ಆ ಬ್ರಹ್ಮದೇವರು ಕ್ಷೇತ್ರಜ್ಞ, ತಮ್ಮ ಜೀವಾಂತರ್ಯಾಮಿಯಾಗಿರುವಂತಹ ಪರಮಾತ್ಮನಲ್ಲಿ ಲಯವನ್ನು ಹೊಂದುತ್ತಾರೆ. ಜೀವಾಂತರ್ಯಾಮಿಯಾಗಿರುವಂತಹ ಪರಮಾತ್ಮ ವ್ಯಾಪಕವಾದಂತಹ ಭಗವಂತನಲ್ಲಿ ಲಯವನ್ನು ಹೊಂದುತ್ತಾರೆ ಎಂಬುದಾಗಿ ಧ್ಯಾನವನ್ನು ಮಾಡಿ, ಇದಕ್ಕೆ ಲಯ ಚಿಂತನ ಅಂತ ಕರೀತಾರೆ, ಇದಕ್ಕೆ ಬ್ರಹ್ಮಯಜ್ಞ ಅಂತ ಕರೀತಾರೆ. ಬ್ರಹ್ಮಯಜ್ಞ ಅಂದರೆ ಇದೊಂದು ಅದ್ಭುತವಾದ ಬ್ರಹ್ಮಯಜ್ಞ. ಈ ಬ್ರಹ್ಮಯಜ್ಞವನ್ನು ಮಾಡಿ ಧೃತರಾಷ್ಟ್ರ ತನ್ನ ದೇಹವನ್ನು ತ್ಯಾಗ ಮಾಡಿದ. ಈ ವಿಧವಾದಂತಹ ವಿಜ್ಞಾನಮಯ ಬ್ರಹ್ಮಯಜ್ಞವನ್ನು ಮಾಡಿ
ದೇಹವನ್ನು ತ್ಯಾಗ ಮಾಡಿದಾಗ ಈಚೆ ಇಷ್ಟಾಗಿ ಕೃಷ್ಣ ದ್ವಾರಕಾದಲ್ಲಿದ್ದಾನೆ. ಅವನನ್ನು ಭೇಟಿಯಾಗುವುದಕ್ಕಾಗಿ ದ್ವಾರಕೆಗೆ ತೆರಳಿದ.